ನಾನೊಂದು ಅಡ್ಗೆ ಮಾಡ್ತೀನಿ. ಓಕೆ. ಅದು ಅಷ್ಟು ಚೆನ್ನಾಗಿ ಬರುತ್ತಲ್ವಾ ಗೊತ್ತಿಲ್ಲ. ನಾ ಪಾಸ್ ಮಾಡಿಸ್ತೀನಿ. ಪಾಸ್ ಮಾಡಿಸ್ತೀರಾ? ಪ್ರಾಕ್ಸಿ ಕೊಡ್ತೀರಾ? 35 ಅಂತೂ ಗ್ಯಾರಂಟಿ ಇರುತ್ತೆ, ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು. ಈ ರೆಸಿಪಿಯ ಹೆಸರು ವೀಳ್ಯದೆಲೆ ಬೋಂಡಾ. ಇದನ್ನ ನಮಗೆ ಬರ್ತ್ ಕಳ್ಸಿರೋರು ಪಾಕತಜ್ಞೆ ಅಮೃತ ಜಿ, ಬೆಂಗಳೂರಿಂದ. ವೀಳ್ಯದೆಲೆ ಬೋಂಡಾ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ? ಹೇಳಿ ಹೇಳಿ ಹೇಳಿ. ಅಡಿಕೆ ಸುಣ್ಣ ಬೇಡ ಅನ್ಸುತ್ತೆ. ವೀಳ್ಯದೆಲೆ, ಕಡಲೆ ಹಿಟ್ಟು, ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಉಪ್ಪು, ಇಂಗು, ಗೋಡಂಬಿ, ಅರಿಶಿನ ಪುಡಿ, ಅಚ್ಕಾರದ ಪುಡಿ ಹಾಗೂ ಓಂಕಾಳು. ಶುರು ಮಾಡೋಣವಾ? ನನಗೆ ಗೊತ್ತು ನಿಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಅಂತ. ನಾಳೆ ತಡ ಮಾಡದೆ ಅಡಿಗೆ ಮನೇಲಿ ಸಜ್ಜಾಗ್ತಾ ಇರುತ್ತೆ. ಮೊದಲು ಕಡಲೆ ಹಿಟ್ಟು ಕೊಡ್ಲಾ? ಒಂದ್ 2 ಸ್ಪೂನ್ ಹಾಕಿ. ಚಿರೋಟಿ ರವೆ ಒಂದ್ ಸ್ವಲ್ಪ. ಇದೆಲ್ಲ ಕ್ರಿಸ್ಪಿನೆಸ್ಗೋಸ್ಕರ ಅಲ್ವಾ? ಸಾಧಾರಣ ಅಕ್ಕಿ ಮತ್ತೆ ಅಕ್ಕಿ ಹಿಟ್ಟು, ಚಿರೋಟಿ ರವಿ ಗರ್ಗರಿ ಆಗಕ್ಕೆ ಹಾಕೋತಾರಲ್ವಾ? ಹೌದು. ಅಲ್ಲೇನೇನು ಅಷ್ಟು ಸಾಮಗ್ರಿ ಇದೆಯೋ ಎಲ್ಲ ಹಾಕ್ತಾ ಹೋಗ್ಲಾ? ಅಷ್ಟು ಹಾಕೋದಾ? ಅಷ್ಟು ಅಲ್ಲ, ಹಾಕದೆ ಈ ಕ್ವಾಂಟಿಟಿ ನೋಡ್ಕೊಂಡು ಅದ್ರ ತಕ್ಕನಂಗ್ ಹಾಕಿದ್ರೆ ಸಾಕು. ಖಾರದ ಪುಡಿ ಹಾಕ್ತೆ. ಅರಿಶಿನ ಹಾಕ್ತಾ ಇದೀನಿ. ಕುಂಕುಮ ಇಲ್ವಾ? ಅಲ್ಲ, ವೀಳ್ಯದೆಲೆ ಕೊಡ್ತೀನಲ್ಲ, ತಾಂಬೂಲ. ಕಾಳು ಪುಡಿ ಹಾಕ್ತಾ ಇದೀನಿ. ಓಕೆ. ಕಲಿಸ್ದೆ ನಿಮ್ಗೆ. ಈಗ ಗೋಡಂಬಿನೂ ಈಗ್ಲೇ ಹಾಕೋದಾ? ಖಂಡಿತವಾಗ್ಲೂ ಹಾಕ್ಬಿಡಿ ಈಗ್ಲೇ. ಇದ್ ಮಾತ್ರ ನೋಡಿ ಪೂರ್ತಿ ಹಾಕ್ಬಿಡ್ತೀವಿ. ಯಾಕೆ? ರುಚಿ. ಈಗ ವೀಳ್ಯದೆಲೆ ಕೊಡಿ ಹೇಳ್ಬಿಡಿ. ಇದ್ ಮಾತ್ರ ತಾವೇ ಯಾವ ರೂಪದಲ್ಲಿ ಗೊತ್ತಿಲ್ಲ. ಏನಂದ್ರೆ ಇದ್ರ ಹಿಂದೆ ನಾರಿರುತ್ತಲ್ಲ, ನಾರಿನಂಶ ಅದನ್ನೆಲ್ಲ ತೆಗ್ದ್ಬಿಟ್ಟಿದೆ. ತೆಗ್ದಾದ್ಮೇಲೆ ಹೆಚ್ಚಿದ್ರೆ ಇದ್ರ ಮಜಾ ಇರಲ್ಲ, ಹೊಟ್ಟೋಗತ್ತೆ ಅದು ಟೇಸ್ಟ್, ಫ್ಲೇವರ್ ಅಲ್ಲ. ಅದಕ್ಕೆ ಏನ್ ಮಾಡೋಣ, ಈಗ ಇದನ್ನ ಕಲ್ಸ್ಕೊತೀನಿ ನಾನು. ಅಷ್ಟೊತ್ತಿಗೆ ಎಣ್ಣೆ ಕಾಯ್ಕಿಟ್ಬಿಡ್ತೀನಿ. ನಮ್ ಕೆಲ್ಸ ಬೇಗ ಆಗತ್ತೆ ಅಲ್ವಾ? ಹೌದು. ಈಗ ಇದನ್ನ ಕಲ್ಸ್ಕೊಳ್ಳೋಣ. ಇದೇನು ಬೋಂಡದ ಹದಕ್ಕ, ಪಕೋಡ ಹದಕ್ಕ? ಬೋಂಡದ ಹದಕ್ಕೆ ಹಾಕೋದಕ್ಕೆ ಈಸಿ ಆಗತ್ತ. ಈಗ ಇದು ರೆಡಿ ಆಗಿದೆ. ನಿಮ್ ಮೆಥಡ್ ಅಲ್ಲಿ ನೋಡ್ತೀನಿ. ಕಾದಿದೆ ಅಲ್ವಾ? ಇನ್ನೂ ಒಂದ್ ಮೆಥಡ್ ತೋರಿಸ್ಲಾ? ಅದೊಂದ್ ಮೆಥಡ್. ಇದು ಗೊತ್ತಿತ್ತು ನಂಗೆ. ಓಕೆ. ಈಗ ಸುಲಭ ಅಲ್ಲ ಇದು? ಬೇಗ. ಹೌದು. ಮಳೆ ಬರ್ತಿರುವಾಗ ತಕ್ಷಣಕ್ಕಾಗ್ಬೇಕು ಅಂದ್ರೆ ಎಣ್ಣೆ ಕಾದಿರುವಾಗ್ಲೇ ತೆಕ್ಕೊಂಡ್ರೆ ಒಳ್ಳೇದಿಲ್ಲ. ಅಂದ್ರೆ ಜಾಸ್ತಿ ಒಲೆ ಆರಿಸ್ಬಿಡ್ಲಾ? ಎಣ್ಣೆ ಜಾಸ್ತಿ ಇರತ್ತಂತೆ. ಓ, ಇದು ಇನ್ನು ಆ ಕೊನೆ ಹಂತಕ್ಕೆ ಬರ್ತಿರುವಾಗ್ಲೇ ತೆಕ್ಕೊಂಡ್ಬಿಡ್ಬೇಕು. ರೇ ಎಷ್ಟು ಬೇಗ ರೆಡಿ ಆಗೋಯ್ತು ಅಲ್ವಾ? ಈಗ ಎಕ್ಸ್ಟ್ರಾ ಎಣ್ಣೆನೆಲ್ಲ ತೆಗೆದು, ಸಪ್ನ ಸಾಧಾರಣ ಮನೇಲಿ ಒಂದ್ಸತಿ ಕರ್ದಿದ್ ಮಾಡಿದಾಗ ಎಣ್ಣೆ ಮೆಕ್ಕಿದ್ರೆ ನಾಳೆ ಇನ್ನೇನು ಮಾಡೋಣ, ಹೇಗಿದ್ರು ಕರ್ದೆಣ್ಣೆ ಮೆಕ್ಕಿದೆ ಅಂತ ಹೇಳ್ತಾರೆ. ಅದೊಂದು ನಾವೆಲ್ಲರೂ ಗಮನಿಸ್ಬೇಕು. ಕರ್ದೆಣ್ಣೆ ಮತ್ತೆ ಕರಿಬಾರ್ದಂತೆ, ಅದು ವಿಷಕ್ಕೆ ಸಮಾನ ಅಂತ. ಈಗ ಬಿಸಿ ಬಿಸಿಯಾದ ವೀಳ್ಯದೆಲೆ ಬೋಂಡಾ ಸಿದ್ಧವಾಯ್ತು. ವೀಳ್ಯದೆಲೆ ಬೋಂಡಾ ಬೇಕಾಗುವ ಸಾಮಗ್ರಿಗಳು: ವೀಳ್ಯದೆಲೆ, ಕಡಲೆ ಹಿಟ್ಟು, ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಉಪ್ಪು, ಇಂಗು, ಗೋಡಂಬಿ, ಅರಿಶಿನ, ಖಾರದ ಪುಡಿ ಮತ್ತು ಓಂಕಾಳು. ಮಾಡುವ ವಿಧಾನ: ಬೌಲ್ಗೆ ಕಡಲೆ ಹಿಟ್ಟು, ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಉಪ್ಪು, ಖಾರದ ಪುಡಿ, ಅರಿಶಿನ, ಓಂಕಾಳು, ಇಂಗು, ಗೋಡಂಬಿ, ವೀಳ್ಯದೆಲೆ ನೀರು ಹಾಕಿ ಕಲಸಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದರೆ ವೀಳ್ಯದೆಲೆ ಬೋಂಡಾ ಸವಿಯಲು ಸಿದ್ಧ.